ಮಾರ್ಕ್ ಚಿತ್ರದ ಈವೆಂಟ್ ವೇಳೆ ಕಿಚ್ಚ ಸುದೀಪ್ ಆಡಿದ ಮಾತು ಸಾಕಷ್ಟು ಸದ್ದು ಮಾಡ್ತಾ ಇದೆ. ವಿರೋಧಿಗಳಿಗೆ ಮಾತಿನ ಮೂಲಕವೇ ಕಿಚ್ಚ ತಿವಿದಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಕಿಚ್ಚನ ಮಾತು ಡಿ-ಬಾಸ್ ಅಭಿಮಾನಿಗಳನ್ನ ಕೆರಳಿಸಿತ್ತು. ಕಮೆಂಟ್ ಮೂಲಕವೇ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಕಿಚ್ಚ ಸುದೀಪ್ ಮಾತಿಗೆ ದಾವಣಗೆರೆಯಲ್ಲಿ ಪರೋಕ್ಷವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟಕ್ಕರ್ ನೀಡಿದ್ರ ಎಂಬ ಪ್ರಶ್ನೆ ಮೂಡುತ್ತಿರುವ ವೇಳೆ ದರ್ಶನ್ ಆಪ್ತ ಧನ್ವೀರ್ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಕಿಚ್ಚನಿಗೆ ಪರೋಕ್ಷ ಕೌಂಟರ್ ಕೊಟ್ಟಂತಿದೆ. ದರ್ಶನ್ ಜೊತೆಗಿನ ಫೋಟೋವನ್ನ ಸ್ಟೇಟಸ್ ಹಾಕೊಂಡಿರುವಂತಹ ಧನ್ವೀರ್ ಪರೋಕ್ಷವಾಗಿ ಹಾಡಿನ ಮೂಲಕ ಸುದೀಪ್ಗೆ ಟಾಂಗ್ ನೀಡಿದಂತಿದೆ. ಅಷ್ಟಕ್ಕೂ ಧನ್ವೀರ್ ಗೌಡ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಏನ್ ಹಾಕೊಂಡಿದ್ದಾರೆ ಅಂತ ನೋಡೋದಾದ್ರೆ ದರ್ಶನ್ ಜೊತೆಗಿನ ಒಂದು ಫೋಟೋವನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ತಮಿಳು ನಟ ವಿಜಯ್ ಭಾಷಣದ ತುಡುಕೊಂದನ್ನ ಕೂಡ ಅಲ್ಲಿ ಹಾಕೊಂಡಿದ್ದಾರೆ. ಕಾಡಲ್ಲಿ ಎಲ್ಲಾ ಪ್ರಾಣಿ ಇರುತ್ತೆ, ಆದ್ರೆ ಸಿಂಹನೇ ರಾಜ ಎಂಬ ದಳಪತಿಯ ಡೈಲಾಗ್ ಅನ್ನ ಹಾಕಿ ಕೌಂಟರ್ ಅಟ್ಯಾಕ್ ಮಾಡಿದಂತಿದೆ. ಆದ್ರೆ ಇಲ್ಲಿ ಯೋಚಿಸಬೇಕಾಗಿರುವ ವಿಚಾರ ಅಂದ್ರೆ ಕನ್ನಡದ ನಟರೆಲ್ಲರೂ ಒಗ್ಗಟ್ಟಿನಿಂದ ಇದ್ರೆ ಮಾತ್ರ ಕನ್ನಡ ಚಿತ್ರರಂಗ ಇನ್ನೂ ಎತ್ತರಕ್ಕೆ ಬೆಳೆಯುತ್ತೆ ಅಂತ ನಮ್ಮ ಅಭಿಪ್ರಾಯ. ನಿಮಗೆ ಈ ಘಟನೆ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.